ನಮಸ್ಕಾರ ಸ್ನೇಹಿತರೆ. ಈ ಮಂಗಳೂರು ಸೌತೆಕಾಯಿನ ನಮ್ಮ ಅಕ್ಕ ಸುಮಿತ್ರಾ ಅವ್ರ ಟೆರೆಸ್ನಲ್ಲಿ ಹೇಗೆ ಬೆಳೆಸಿದ್ದಾಳೆ ಅಂತ ನೋಡೋಣ. ಈ ಗಿಡ ಕೂಡ ನಾವು ಥರ್ಮೋಕೋಲ್ ಕಂಟೈನರ್ನಲ್ಲೇ ಬೆಳೆಸಿದ್ದೀವಿ. ಯಾವುದೇ ರಾಸಾಯನಿಕ ಅಥವಾ ಔಷಧಿನ ಸಿಂಪಡಿಸದೆ ಮನೆಯಲ್ಲೇ ಇಷ್ಟು ಪೌಷ್ಟಿಕವಾದ ತರಕಾರಿ ಹಾಗೂ ಸೊಪ್ಪುಗಳನ್ನ ಹೇಗೆ ಬೆಳೆಸೋದು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ. ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಫಲ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ಈ ಪೌಷ್ಟಿಕವಾದ ಸೌತೆಕಾಯಿ ಉಪಯೋಗಿಸ್ಕೊಂಡು ಮಂಗಳೂರು ಹಾಗೂ ಉಡುಪಿ ಶೈಲಿಯ ಸಾಂಬಾರು ಹಾಗೂ ಮಜ್ಜಿಗೆ ಹುಳಿ ಮಾಡೋಣ. ಮೊದಲನೇದಾಗಿ ಸಾಂಬಾರು ಮಾಡೋಣ. ನೋಡಿ, ಬೀಜ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಲ್ತಿದೆ ಕಾಯಿ. ಸೌತೆಕಾಯಿನ ಸಣ್ಣದಾಗೆ ಹೋಳು ಮಾಡಿ ಬೀಜನೆಲ್ಲ ಬೇರ್ಪಡಿಸೋಣ. ಬೀಜ ತೆಗೆದ ನಂತರ ಸಿಪ್ಪೆ ಸಹಿತನೇ ಸಣ್ಣದಾಗಿ ಹಚ್ಕೊಳ್ಳಿ. ಸಿಪ್ಪೆನಲ್ಲೇ ಎಲ್ಲ ಪೌಷ್ಟಿಕಾಂಶ ಇರೋದು. ಹಾಗೂ ಸ್ನೇಹಿತರೆ ನೋಡಿ, ಈ ಸೌತೆಕಾಯಿನ ಹಾಗೆ ತಿನ್ನೋಕ್ಕಾಗಲ್ಲ, ಇದನ್ನು ಬೇಯಿಸ್ಕೊಂಡೇ ತಿನ್ನಬೇಕು. ಇದು ಸ್ವಲ್ಪ ಕಹಿ ಇರುತ್ತೆ. ಸೌತೆಕಾಯಿ ಎಲ್ಲ ಸಣ್ಣದಾಗಿ ಹೆಚ್ಚಾಗಿದೆ. ಇವಾಗ ಸಾಂಬಾರಿಗೆ ಫ್ರೆಶ್ಶಾಗಿ ಪುಡಿ ಮಾಡ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡೋಣ. ಮೊದಲನೇದಾಗಿ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡು ಅದನ್ನು ಲೈಟಾಗಿ ಹುರಿಬೇಕು. ನಂತರ 1.5 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಘಮ್ ಅಂತ ಪರಿಮಳ ಬರೋವರೆಗೂ ಎಲ್ಲ ಪದಾರ್ಥಗಳನ್ನು ಬಾಡಿಸ್ಕೊಬೇಕಾಗತ್ತೆ. ಜೀರಿಗೆ ಹುರಿದ ನಂತರ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ನಂತರ ಒಂದು 1/4 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಒಂದು ಸ್ವಲ್ಪ ಕರಿಮೆಣಸು, ಚಕ್ಕೆ ಹಾಗೂ ಒಂದು 4-5 ಕಾಳು ಮೆಂತ್ಯ ಹಾಕ್ಕೊಂಡು ಹುರ್ಕೊಬೇಕು. ಈ ಥರ ಫ್ರೆಶ್ಶಾಗಿ ನಾವು ಪುಡಿ ಮಾಡಿಕೊಂಡು ಸಾಂಬಾರಿಗೆ ಉಪಯೋಗಿಸೋದ್ರಿಂದ ಸಾಂಬಾರು ರುಚಿ ಕೂಡ ಹೆಚ್ಚುತ್ತೆ. ಹಾಗೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅನ್ನ ಪ್ರಸಾದ, ಅಷ್ಟೇ ರುಚಿಯಾಗಿರುತ್ತೆ ಈ ಸಾಂಬಾರು ಕೂಡ. ಮಂಗಳೂರು ಸೌತೆಕಾಯಿ ವರ್ಷ ಪೂರ್ತಿ ಕೂಡ ಸಿಗುತ್ತೆ ನಮಗೆ, ಆದರೆ ಬೇಸಿಗೆಗಾಲದಲ್ಲಿ ಇದು ಹೆಚ್ಚು. ಪುಡಿ ಮಾಡೋಕ್ಕೆ ಕೊನೆಯದಾಗಿ ಮೆಣಸಿನ್ಕಾಯಿ ತೊಗೊಳ್ಳೋಣ. ಇದರಲ್ಲಿ ನಾವು 3 ಥರ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀವಿ: ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಗೂ ಸೇಲಂ ಮೆಣಸಿನ್ಕಾಯಿ. ಪುಡಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೂ ಏನೂ ಅಡ್ಡಿ ಇಲ್ಲ. ಬೇರೆ ತರಕಾರಿ ಹುಳಿ ಕೂಡ ಇದೇ ಪುಡಿನ ಉಪಯೋಗಿಸ್ಕೊಬೋದು. ಮೆಣಸಿನ್ಕಾಯಿನ ಹುರಿದಾಗಿದ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ. ಅದೇ ಬಿಸಿಗೆ ಕರಿಬೇವಿನ ಸೊಪ್ಪು ಬೆಚ್ಚಗಾಗತ್ತೆ. ಎಲ್ಲ ಪದಾರ್ಥಗಳು ತಣ್ಣಗಾಗಿದ ನಂತರ ಮಿಕ್ಸಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಬೇಕು. ಪುಡಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮೊದಲನೇದಾಗಿ ಇದನ್ನೆಲ್ಲ ಪುಡಿ ಮಾಡಿ ಸೆಪ್ರೇಟಾಗಿ ಎತ್ತಿಟ್ಕೊಳ್ತೀವಿ. ನಂತರ ಕಾಯಿ ತುರಿ ಹಾಗೂ ಈರುಳ್ಳಿ ಹಾಕಿ ಪೌಡ್ರನ್ನು ಹಾಕಿ ಅದು ಬೇರೆ ಮಸಾಲ ರುಬ್ಬೋಣ. ನೋಡಿ, ಇವಾಗೆಲ್ಲ ಪುಡಿ ಎಲ್ಲ ರೆಡಿ ಆಗಿದೆಯಲ್ಲ, ಇವಾಗ ಒಂದು ಕಂಟೈನರ್ನಲ್ಲಿ ಹೀಗೆತ್ತಿ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಪುಡಿ ರೆಡಿ ಇದೆ. ಇವಾಗ ಸಾಂಬಾರು ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಪ್ಯಾನ್ನಲ್ಲಿ ಸೌತೆಕಾಯಿ ಹೋಳನ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಸೌತೆಕಾಯಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತಲ್ವ, ಈ ಥರ ಫ್ರೈ ಮಾಡಿ ನಾವು ಅಡುಗೆನಲ್ಲಿ ಉಪಯೋಗಿಸೋದ್ರಿಂದ ತುಂಬ ನೀರು ಬಿಟ್ಕೊಳ್ಳಲ್ಲ ತರಕಾರಿಯಿಂದ. ಸೌತೆಕಾಯಿ ಹುರಿದ ನಂತರ ಒಂದು ಕುಕ್ಕರ್ನಲ್ಲಿ ತೊಗರಿಬೇಳೆ, ಅದ್ರ ಜೊತೆ 1 ಟೊಮೆಟೊ, ಅರಿಶಿನ, ನೀರು ಹಾಕಿ ಸ್ವಲ್ಪ ಕುದಿಸಿ. ತೊಗರಿಬೇಳೆ ಬದಲು ನಾವು ಹುರುಳಿಕಾಳನ್ನು ಚೆನ್ನಾಗಿ ಬೇಯಿಸಿ ಈ ಮಂಗಳೂರು ಸೌತೆಕಾಯಿನಲ್ಲಿ ಅಡುಗೆ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ಬೇಳೆ ಎಲ್ಲ ಸ್ವಲ್ಪ ಬೆಂದು ನೀರು ಕುದಿ ಬಂದಿದೆ. ಇವಾಗ ಸೌತೆಕಾಯಿ ಹಾಕೋ ಸಮಯ. ಸೌತೆಕಾಯಿನಲ್ಲಿ ನೀರಿನಂಶ ಜಾಸ್ತಿ ಇದೆ. ಇದರ ಸೇವನೆಯಿಂದ ದೇಹನ ತಂಪಾಗಿ ಇಟ್ಕೊಬೋದು. ಹಾಗೂ ಸೌತೆಕಾಯಿನಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಕೂಡ ಅಧಿಕವಾಗಿದೆ. ಮೀನು, ಮೊಟ್ಟೆ, ಮಾಂಸದಲ್ಲಿ ಸಿಗುವಂತಹ ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಈ ಸೌತೆಕಾಯಿನಲ್ಲಿದೆ. ಆದ್ದರಿಂದ ಸಸ್ಯಾಹಾರಿಗಳಿಗೆ ಈ ತರಕಾರಿ ಅಂದರೆ ತುಂಬ ಇಷ್ಟ. 1 ವಿಷಿಲ್ ಕೂಗಾಗಿದೆ ನೋಡಿ. ಬೇಳೆ, ತರಕಾರಿ ಎಲ್ಲ ಹದವಾಗಿ ಬೆಂದಿದೆ. ಹಸಿ ಮಸಾಲೆಗೆ 1 ಮೀಡಿಯಮ್ ಗಾತ್ರದ ಈರುಳ್ಳಿನ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳಿ. ಈರುಳ್ಳಿ ಫ್ರೈ ಆಗಿದ ನಂತರ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿನ ಹಾಕೊಬೇಕು. ಇದ್ರ ಜೊತೆ ನಾವು ಫ್ರೆಶ್ಶಾಗಿ ಪುಡಿ ಮಾಡಿದ್ವಲ್ಲ ಸಾಂಬಾರು ಪುಡಿ, ಅದನ್ನು ನಿಮ್ಮ ರುಚಿಗೆ ತಕ್ಕನಾಗೆ 2-3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಬೇಳೆ ಹಾಗೂ ಹೋಳು ಚೆನ್ನಾಗಿ ಬೆಂದಿರೋದ್ರಿಂದ ನೀರನ್ನ ಬೇರ್ಪಡಿಸಿ ಅದೇ ನೀರನ್ನ ಸ್ವಲ್ಪ ಹುಣಸೆಹಣ್ಣಿಗೆ ಹಾಕಿ ಮತ್ತು ಸ್ವಲ್ಪ ಅದೇ ನೀರನ್ನ ಮಿಕ್ಸಿ ಜಾರ್ಗೂ ಹಾಕಿ ಮಸಾಲೆನೇ ರುಬ್ಕೊಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಕೆಲವರು ಬೇಳೆನ 3/4 ಭಾಗ ಬೇಯಿಸ್ಕೊಂಡು ಮಸಾಲೆ ಜೊತೆ ಹೋಳು, ಬೇಳೆ ಎಲ್ಲ ಹಾಕಿ ಒಟ್ಟಿಗೆ ಬೇಯಿಸ್ಕೊಳ್ತಾರೆ. ಆದರೆ ನಾವು ಈ ಮೆಥಡ್ ಯೂಸ್ ಮಾಡ್ತೀವಿ. ನೋಡಿ, ಇವಾಗ ಮಸಾಲೆ ಎಲ್ಲ ನುಣ್ಣಗೆ ರುಬ್ಬಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಬೆರೆಸ್ಕೊಳ್ಳಿ. 10 ನಿಮಿಷ ಖಾರ ಬೇಯೋವರೆಗೂ ಮೀಡಿಯಮ್ ಹೀಟ್ನಲ್ಲಿ ಮಸಾಲೆನ ಬೇಯಿಸ್ಕೊಬೇಕು. ಖಾರ ಎಲ್ಲ ಬೆಂದಿದ ನಂತರ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೂ ಹುಳಿ ಸೇರಿಸ್ಕೊಳ್ಳಿ. ಇದ್ರ ಜೊತೆ ಬೇಯಿಸಿಟ್ಟಿರೋಂಥ ಬೇಳೆ, ತರಕಾರಿ ಮಿಶ್ರಣನ ಹಾಕಿ ಚೆನ್ನಾಗಿ ಎಲ್ಲ ಬಾಡಿಸಿ. ನೋಡಿ, ಈ ಸೌತೆಕಾಯಿ ಸಾಂಬಾರು ಸ್ವಲ್ಪ ಗಟ್ಟಿಗೆ ಇರಬೇಕು. ಬೇಳೆ ಹಾಗೂ ತರಕಾರಿ ಮಿಶ್ರಣನ ಮಸಾಲೆಗೆ ಹಾಕಿ ಒಂದು 5 ನಿಮಿಷ ಕುದಿಸಿ
ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗೆ ಹೊಂದ್ಕೊಬೇಕಲ್ವ, ಅದಕ್ಕೋಸ್ಕರ. ನಂತರ ಒಗ್ಗರಣೆ ಹಾಕೋಣ. ಹಿಂಗು ಸಾಸಿವೆ ಒಗ್ಗರಣೆನ ಈ ಸೌತೆಕಾಯಿ ಸಾಂಬಾರ್ಗೆ ಹಾಕಿ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಮೃಷ್ಟಾನ್ನ ಭೋಜನ ತಿಂದಷ್ಟೇ ತೃಪ್ತಿಯಾಗತ್ತೆ. ಸೌತೆಕಾಯಿ ಸಾಂಬಾರಿನ ಘಮ ಅಂತೂ ಅದ್ಭುತವಾಗಿದೆ. ನಾವಂತೂ ಇವಾಗ ಊಟ ಮಾಡ್ತಾಯಿದ್ದೀವಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ, ಒಂದು ಸೌತೆಕಾಯಿನಲ್ಲಿ ಹುಳಿ ಮಾಡಿದ್ದಾಯಿತು, ಮತ್ತೊಂದು ಸೌತೆಕಾಯಿನಲ್ಲಿ ಇವಾಗ ಮಜ್ಜಿಗೆ ಹುಳಿ ಮಾಡೋಣ.